ಸುಖಂ ವಾ ದುಃಖಂ ವಾ ಕಿವಿವ ಹಿ ಜಗತ್ಯಸ್ತಿ ನಿಯತಂ. ಸುಖಂ ವಾ ದುಃಖಂ ವಾ ಕಿಮಿವ ಹಿ ಜಗತ್ಯಸ್ತಿ ನಿಯತಂ. ವಿವೇಕ ಪ್ರಧ್ವಂಸಾತ್ ಭವತಿ ಸುಖ ದುಃಖ ವ್ಯತಿಕರಃ. ವಿವೇಕ ಪ್ರಧ್ವಂಸಾತ್ ಭವತಿ ಸುಖ ದುಃಖ ವ್ಯತಿಕರಃ. ಮನೋವೃತ್ತಿ ಪುಂಸಾಂ ಮನೋವೃತ್ತಿ ಪುಂಸಾಂ ಜಗತಿ ಜೈನಿ ಕಾಪಿ ಮಹತಾಂ. ಜಗತಿ ಜೈನಿ ಕಾಪಿ ಮಹತಾಂ. ಯಯಾ ದುಃಖಂ ದುಃಖಂ ಸುಖಮಪಿ ಸುಖಂ ವಾನುಭವತಿ. ಯಯಾ ದುಃಖಂ ದುಃಖಂ ಸುಖಮಪಿ ಸುಖಂ ವಾನುಭವತಿ. ಶ್ರೀ ಗುರುಭ್ಯೋ ನಮಃ. ಜಗತ್ತಿನಲ್ಲಿ ಸುಖವೇ ಆಗಲಿ ಅಥವಾ ದುಃಖವೇ ಆಗಲಿ ಯಾವುದೂ ಸ್ಥಿರವಾದಂತಹದಲ್ಲ. ಅಥವಾ ಇದು ದುಃಖ ಇದು ಸುಖ ಎಂದು ಪ್ರಾಪಂಚಿಕರು ತಿಳಿದುಕೊಳ್ಳುವಂತಹ ವಿಷಯವು ನಿಜವಾಗಿಯೂ ಸುಖವೇ ಆಗಿರಬೇಕಾಗಿಲ್ಲ ಅಥವಾ ದುಃಖವೇ ಆಗಿರಬೇಕಾಗಿಲ್ಲ. ಆದುದರಿಂದ ಸುಖ ದುಃಖ ಎಂಬ ಎರಡು ಅವುಗಳನ್ನು ನಾವು ಸಾಮಾನ್ಯವಾಗಿ ಗ್ರಹಿಸುವ ಹಾಗೆ ಇಲ್ಲ. ಈ ಸುಖ ಈ ದುಃಖ ಎಂಬ ಈ ವೈಲಕ್ಷಣ್ಯವು ಉಂಟಾಗುವುದು ಹೇಗೆ ಅಂದರೆ ವಿವೇಕದ ಅಭಾವದಿಂದ, ವಿವೇಕ ಪ್ರಧ್ವಂಸದಿಂದ. ನಿಜವಾದ ಯೋಚನೆ, ನಿಜವಾಗಿ ಯಾವುದು ಒಳಿತು ಯಾವುದು ಕೆಡುಕು ಎಂಬ ವಿವೇಕ ಇಲ್ಲದುದರಿಂದ ಈ ಸುಖ ದುಃಖ ಎಂಬ ಅನುಭವಗಳು ಉಂಟಾಗುತ್ತವೆ. ಇಂತಹ ವಿಲಕ್ಷಣತೆ ಇಲ್ಲದ ಮಹಾತ್ಮರು, ಅಂಥವರ ಮನೋಧೈರ್ಯ ಮನೋವೃತ್ತಿ ಅದುವೇ ನಿಜವಾಗಿ ಜಯಶೀಲವಾಗುವುದು. ಎಂದರೆ ಅವರು ನಿಜವಾದ ಸುಖ ಯಾವುದು, ನಿಜವಾದ ದುಃಖ ಯಾವುದು, ಯಾವುದರಿಂದ ಸುಖ ಯಾವುದರಿಂದ ದುಃಖ ಎಂಬುದನ್ನು ವಿವೇಕಯುತವಾಗಿ ಸರಿಯಾಗಿ ತಿಳಿದು ಎಲ್ಲ ಪರಂಪರೆಗಳನ್ನು ದಾಟುತ್ತಾರೆ ಎಂಬುದು ಈ ಪದ್ಯದ ಸಾಮಾನ್ಯವಾದಂತಹ ಅರ್ಥ. ಆದ್ದರಿಂದ ವಿವೇಕವೆಂಬುದೇ ಮುಖ್ಯವಾದುದು. ಸುಖ ದುಃಖಗಳನ್ನು ಗುರುತಿಸುವುದು ಮಾತ್ರವಲ್ಲ, ಎಲ್ಲ ಸಂದರ್ಭಗಳಲ್ಲಿಯೂ ವಿವೇಕಯುತವಾದ ಮನೋವೃತ್ತಿ ಬೇಕು ಎಂಬುದನ್ನು ಇಲ್ಲಿ ಕವಿ ಸಾರುತ್ತಾನೆ. ನಮಸ್ಕಾರ.